ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ಕುಕ್ಕಿಂಗ್ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತೇನೇನು ಅಡುಗೆ ಮಾಡಿದೆ ನೋಡೋಣ ಬನ್ನಿ. ನೋಡ್ರಿ, ಇಲ್ಲಿ ನಾನು ಕಡಲೆಬೇಳೆ ನೆನೆ ಹಾಕ್ತಾ ಇದ್ದೀನಿ. ಯಾವುದಕ್ಕೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಹೌದು ಸ್ನೇಹಿತರೆ, ಮಜ್ಜಿಗೆ ಪೊಳ್ದ ಅಥವಾ ಮಜ್ಜಿಗೆ ಹುಳಿಯನ್ನು ಮಾಡ್ತಾ ಇದ್ದೀನಿ. ನೋಡಿರಿ, ಕಡಲೆಬೇಳೆ ಒಂದು ಮುಷ್ಟಿ ಆಗೋಷ್ಟೇ ನೆನೆಸ್ತಿದ್ದೀನಿ. ಮೊನ್ನೆ ನಿಮಗೆ ಹೇಳಿದೆ ಪಡವಲಕಾಯಿ ತೊಗೊಂಬಂದಿದ್ವಿ, ತುಂಬ ಚೆನ್ನಾಗಿತ್ತು ಎಳೆದು ಅಂತ. ಇನ್ನೊಂದು ಸ್ವಲ್ಪ ಉಳಿದಿದೆ, ಅದಕ್ಕೆ ಇವತ್ತು ಮಜ್ಜಿಗೆ ಹುಳಿ ಮಾಡಿಬಿಡೋಣ ಅಂತ. ತುಂಬ ದಿನ ಇಟ್ಟರೆ ಅದು ಬೆಂಡಾಗ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿರಿ, ಇಲ್ಲಿ ನಾನು ಸ್ವಲ್ಪ ಬಿಸಿನೀರು ಹಾಕಿ ನೆನೆ ಹಾಕ್ತಾಯಿದ್ದೀನಿ ಕಡಲೆಬೇಳೆನ, ಯಾಕಂದರೆ ಬೇಗ ನೆನೆಯುತ್ತೆ ಅಂತ. ಇಲ್ಲಾಂದರೆ ನೀವು ಸ್ವಲ್ಪ ಲೇಟಾಗೆ ಮಾಡ್ಕೊತೀವಿ ಅಂದರೆ ಬೆಳಗ್ಗೆನೇ ನೆನೆ ಹಾಕ್ಕೊಂಡ್ರೂ ಸಾಕು, ಕಡಲೆಬೇಳೆ ನೆನೆಯುತ್ತೆ. ನನಗೆ ಸ್ವಲ್ಪ ಬೇಗ ಬೇಕಾಗಿತ್ತಲ್ಲ ಅಂತ ಬಿಸಿನೀರು ಹಾಕಿ ನೆನೆ ಹಾಕಿದ್ದೀನಿ. ಈಗ ಪೊಡ್ಲಕಾಯಿಗಳನ್ನು ಹೆಚ್ಕೊಂಡು ಬಿಡ್ತಾಯಿದ್ದೀನಿ. ಮೊನ್ನೆ ಒಬ್ಬರು ಕೇಳಿದರು ಕಮೆಂಟ್ ಹಾಕಿ, ಪೊಡ್ಲಕಾಯಿ ತಿನ್ಬೋದಾ ಅಂತ ಕೇಳಿದರು. ನಾನು ಹಿಂದೆ ಒಂದು ಸಲ ಹೇಳಿದ್ದೆ ಸ್ನೇಹಿತರೆ, ನಾವು ತಿಂತೀವಿ, ಮುಂಚೆಯಿಂದನೂ ತಿಂತಾಯಿದ್ದೀವಿ. ಯಾರು ಕೆಲವೊಬ್ಬರು ಸರ್ಪಶಾಂತಿ ಅಥವಾ ನಾಗ ಪ್ರತಿಷ್ಠಾಪನೆ ಇದೆಲ್ಲ ಮಾಡಿಸ್ಕೊಂಡಿರ್ತಾರಲ್ವ, ಅಂಥವರು ತಿನ್ನೋದಿಲ್ಲ. ನೋಡಿರಿ, ಈಗ ನಾನು ಪೊಡ್ಲಿಕಾಯಲ್ಲಿರೋಂತಹ ಎಲ್ಲ ಬೀಜಗಳನ್ನು ತೆಕ್ಕೊಂಡ್ಬಿಡ್ತಾಯಿದ್ದೀನಿ. ಹೀಗೆ ತೆಗೆದು ಇದನ್ನು ನೀರಲ್ಲಿ ಹಾಕಿ ಕುದಿಸ್ಕೋಬೇಕು. ನಾವು ಸ್ವಲ್ಪ ಇದನ್ನು ಬೇಯಿಸ್ಕೊಂಡು ಆದಮೇಲೆ ಇದನ್ನೆಲ್ಲ ರುಬ್ಬಿ ಹಾಕಬೇಕು, ಆಯಿತಾ. ಕಾಯಿ ತುರಿ ಎಲ್ಲ ನಿಮ್ಗೆ ಹೇಳ್ತೀನಿ ಏನೇನು ಹಾಕೋಬೇಕು ಅಂತ. ಮೊದಲಿಗೆ ಒಲೆ ಪೂಜೆ ಮಾಡ್ಕೊಂಡ್ಬಿಟ್ಟು ನಾನು ಪೊಡ್ಲಕಾಯಿನ ಬೇಯಿಸೋದಕ್ಕೆ ಇಟ್ಬಿಡ್ತೀನಿ. ಹಾಗೆಯೇ ಇವತ್ತು ಬೇಳೆಗೇನೂ ಇಡ್ತಾ ಇಲ್ಲ ಸ್ನೇಹಿತರೆ, ತವ್ವೆ ಹುಳಿ ಏನೂ ಇಲ್ಲ. ಮಜ್ಜಿಗೆ ಪೊಳ್ದೆ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ, ಬೆಂಡೆಕಾಯಿ ಚಟ್ನಿ. ಅದ್ರ ರೆಸಿಪಿನೂ ನಿಮಗೆ ತೋರಿಸ್ತೀನಂತೆ. ನೋಡಿರಿ, ಈಗ ಕುದಿಲಿಕ್ಕೆ ಇಟ್ಟಿದ್ದೀನಿ. ಪೊಡ್ಲಕಾಯಿ ಎಲ್ಲ ಚೆನ್ನಾಗಿ ಬೇಯಲಿ. ಅಷ್ಟೊತ್ತಿಗೆ ನಾನು ಚಟ್ನಿಗೆ ಹುರ್ಕೊಂಡು ಬಿಡ್ತೀನಿ, ಯಾಕಂದರೆ ಕಡಲೆಬೇಳೆ ಬೇರೆ ನೆನಿಬೇಕಲ್ವ, ಅದಕ್ಕೋಸ್ಕರ ಚಟ್ನಿ ಮಾಡ್ಕೊಂಡ್ಬಿಡೋಣ ಅಷ್ಟೊತ್ತಿಗೆ. ನೋಡಿರಿ, ನಾನಿಲ್ಲಿ ಒಂದು 4ರಿಂದ 5 ಅಥವಾ 6 ಬೆಂಡೆಕಾಯಿನ ತೊಗೊಂಡಿದ್ದೀನಿ. ತುಂಬ ದಿನ ಇಟ್ಟರೆ ತರಕಾರಿಗಳು ಸಹ ಬೇಗ ಕೆಟ್ಟೋದಂಗೆ ಆಗಿಬಿಡುತ್ತೆ, ಇಲ್ಲಾಂದರೆ ಬೆಂಡಾಗಿಬಿಡುತ್ತೆ. ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಂಬಿಡಬೇಕು, ತಂದ ತಕ್ಷಣವೇ ಫ್ರೆಶ್ ಆಗಿ. ಈ ಥರ ಚಟ್ನಿಗಳು ಇಲ್ಲ ಪಲ್ಯ, ಸೊಪ್ಪು ಜಾಸ್ತಿ ಇತ್ತು ಅಂದರೆ ತಾಳು ಪಲ್ಯ ಈ ಥರ ಮಾಡಿಕೊಂಡು ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀವಿ. ಇಲ್ಲಿ ನೋಡ್ರಿ, ಈಗ ನಾನು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಹೆಚ್ತಾ ಇದ್ದೀನಿ. ನಾನು ಟೋಪಿ ಏನಿದೆಯಲ್ಲ ಅಂದರೆ ತೂಮು, ಅದರ ಸಮೇತವಾಗಿಯೇ ಬೆಂಡೆಕಾಯಿನ ಫ್ರೈ ಮಾಡ್ತೀನಂತೆ ಚಟ್ನಿಗೆ. ತುಂಬ ಚೆನ್ನಾಗಿರುತ್ತೆ. ಹಿಂದೆ ಒಂದು ಸಲ ಹೇಳಿದ್ದೆ ನಿಮಗೆ, ಬೆಂಡೆಕಾಯಿ ಟೋಪಿ ಅಥವಾ ತೂಂಬು ಏನಿರುತ್ತೆ ಅದರಿಂದ ಸಹ ಚಟ್ನಿಯನ್ನು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಅಂತ. ಸೇಮ್ ಇದೇ ರೆಸಿಪಿ ಸ್ನೇಹಿತರೆ. ಈಗ ಕಡಲೆ ಬೀಜ ಹುರಿತಾ ಇದ್ದೀನಿ, ಹುರಿದಾಗಿದೆ. ಇದನ್ನು ಒಂದು ಬಟ್ಲಿಗೆ ತೆಕ್ಕೊಂಡು ಬಿಡೋಣ. ಇದು ಚಟ್ನಿಗೆ ಕಡಲೆ ಬೀಜ ಹಾಕ್ತೀರಾ ಅಂತ ಕೇಳ್ಬೋದು. ನಾನು ಹಾಕ್ತೀನಿ. ಕಾಯಿ ತುರಿ ಇದ್ದರೆ ಕಾಯಿ ತುರಿ ಹಾಕ್ಕೊಳ್ರಿ, ಕಾಯಿ ತುರಿ ಇಲ್ಲ ಅಂದರೆ ಕಡಲೆ ಬೀಜ ಹಾಕ್ಕೊಳ್ರಿ. ನಾನು ಕಡಲೆ ಬೀಜ ಸ್ವಲ್ಪ ಕಾಯಿ ತುರಿ ಎರಡೂ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿರಿ, ಈಗ ಹೆಚ್ಚಿರೋ ಬೆಂಡೆಕಾಯಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಚಟ್ನಿ ಎಲ್ಲ ಲೋಳೆ ಲೋಳೆ ಅಂದರೆ ಜಿಬ್ಬು ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಬೆಂಡೆಕಾಯಿನ ಫಸ್ಟ್ ತೊಳ್ಕೊಂಡು ಚೆನ್ನಾಗಿ ಒರೆಸ್ಬೇಕು, ಒಣಗಿರೋ ಬಟ್ಟೆಯಿಂದ ಒರೆಸ್ಬಿಟ್ಟು ಆಮೇಲೆ ಹೆಚ್ಕೊಂಡು ಅದನ್ನು ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಚಟ್ನಿ ಮಾಡಿರಿ, ಒಂದು ಸ್ವಲ್ಪನೂ ನಿಮಗೆ ಜಿಬ್ಬಿನ ಅಂಶ ಬರೋದೇ ಇಲ್ಲ. ಈಗ ಒಂದು ಕಡೆ ಪಡವಲಕಾಯಿ ಬೇಯ್ತಾ ಇದೆ, ಬೆಂದಿದೆ. ಇದನ್ನು ಆರಿಸ್ಬಿಟ್ಟು ಮುಚ್ಚಿಟ್ಟಿದ್ದೀನಿ. ಈಗ ಈ ಕಡೆ ಚಟ್ನಿಗೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಫ್ರೈ ಆಗಿದೆ. ಈಗ ಅದ್ರ ಜೊತೆಗೇ ಹಸಿಮೆಣ್ಸಿನ್ಕಾಯಿ ಸಹ ಫ್ರೈ ಆಗುತ್ತೆ ಚೆನ್ನಾಗಿ. ನೀವು ಸಪ್ರೇಟಾಗೂ ಹುರ್ಕೋಬೋದು. ಬೆಂಡೆಕಾಯಿ ತೆಕ್ಕೊಂಡಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹುರ್ಕೋಬೋದು. ನಾನು ಒಂದೊಂದು ಸಲ ಹಾಗೆ ಮಾಡ್ತೀನಿ, ಒಂದೊಂದು ಸಲ ಈ ಥರ ಮಾಡಿಬಿಡ್ತೀನಿ. ಮೊನ್ನೆ ದ್ವಾದಶಿ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದರು, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ ನಿಮ್ಮ ವಾಯ್ಸ್ ವೈನಿ ಅಂತ ಹಾಕಿದರು. ತುಂಬ ಥ್ಯಾಂಕ್ಸ್ ನಿಮಗೆ. ತುಂಬ ಜನ ಇದೇ ಥರ ಕಮೆಂಟ್ ಹಾಕ್ತಾ ಇರ್ತಾರೆ, ವಾಯ್ಸ್ ಚೆನ್ನಾಗಿದೆ ಅಂತ. ಎಲ್ರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ನಾನು. ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಂದು ಚಮಚ ಜೀರಿಗೆ, ಒಂದು 1/4 ಚಮಚ ಆಗೋಷ್ಟು ಮೆಂತ್ಯ ಕಾಳು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಇರುತ್ತೆ ಚಟ್ನಿ ಗಮ್ ಅಂತ. ತುಂಬ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ. ನೋಡಿರಿ, ಈಗ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಬಾಡ್ಕೋಬೇಕು ಸ್ನೇಹಿತರೆ, ಆವಾಗ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕಿದೆ, ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಕಾಯಿ ತುರಿ ನನಗೆ ಮತ್ತು ಮಜ್ಜಿಗೆ ಹುಳಿಗೆ ರುಬ್ಕೊಳ್ಳೋದಕ್ಕೆ ಬೇಕಲ್ಲ, ಅದಕ್ಕೋಸ್ಕರ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನು ಅಡುಗೆಗೆಲ್ಲ ಕಲ್ಲು ಉಪ್ಪನ್ನೇ ಬಳಸೋದು. ಈಗ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ರುಚಿಗೆ, ಮತ್ತು ಹುಣಸೆ ಹಣ್ಣು. ಇದಿಷ್ಟನ್ನು ಹಾಕ್ಕೊಂಡು
ಫಸ್ಟು ರುಬ್ಕೊಂಬಿಡೋಣ ನೋಡಿರಿ ಈ ಥರ. ಆಮೇಲೆ ಒಂಚೂರು ನೀರು ಹಾಕಿ ಚಟ್ನಿ ಥರ ಮಾಡ್ಕೊಂಡ್ಬಿಟ್ರೆ ಚಟ್ನಿ ರೆಡಿ. ತುಂಬ ಸಿಂಪಲ್ ಸ್ನೇಹಿತರೆ, ಚಪಾತಿಗಂತೂ ಸೂಪರಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಚಟ್ನಿ. ಅನ್ನಕ್ಕಂತೂ ಸಖತ್ತಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ. ಈಗ ಒಗ್ಗರಣೆ ರೆಡಿ ಮಾಡಿಕೊಂಡೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ರೆಡಿ ಆಯಿತು. ಇದನ್ನು ಚಟ್ನಿ ಕೊಟ್ಬಿಡೋಣ. ಚಟ್ನಿ ಆಯಿತು. ಈಗ ಪೊಡಲ್ಕಾಯಿ ಸಹ ಬೆಂದಿದೆ. ಈಗ ಮಜ್ಜಿಗೆ ಪೊಳ್ದಾಗೆ ರುಬ್ಕೊಂಬಿಡೋಣಂತೆ. ನೀವು ಪೊಳ್ದ ಅಂತೀರೋ, ಪೊಳಜ ಅಂತೀರೋ, ಅಥವಾ ಮಜ್ಜಿಗೆ ಹುಳಿ ಅಂತೀರೋ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಾವು ನಮ್ಮೂರ ಕಡೆ ಎಲ್ಲ, ಬಳ್ಳಾರಿ ಆ ಕಡೆ ಎಲ್ಲ ಮಜ್ಜಿಗೆ ಪೊಳ್ದೆ ಅಂತಲೇ ಕರೆಯೋದು. ನೋಡಿರಿ, ಸಖತ್ತಾಗಿರೋ ಸೂಪರಾಗಿರೋ ಚಟ್ನಿ ರೆಡಿ ಆಯಿತು. ಟ್ರೈ ಮಾಡಿರಿ ಸ್ನೇಹಿತರೆ. ಮಕ್ಕಳಿಗಂತೂ ಬೆಂಡೆಕಾಯಿ ಚೆನ್ನಾಗಿ ತಿನ್ನೋದಕ್ಕೆ ಕೊಡ್ರಿ, ಒಳ್ಳೆಯದು. ಬುದ್ಧಿಶಕ್ತಿಗೆ, ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು. ನೋಡಿರಿ, ಈಗ ಮಜ್ಜಿಗೆ ಪೊಳ್ದಾಗೆ ರುಬ್ಕೊಂಬಿಡೋಣ. ಕಾಯಿ ತುರಿ ಮತ್ತು ನೆನೆಸಿರೋ ಕಡಲೆಬೇಳೆ ನೆಂದಿದೆ. ಒಂದು 20 ನಿಮಿಷ ಆಯಿತು ನೆನೆ ಹಾಕಿ, ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಬೇಕು, ಚೆನ್ನಾಗಿರುತ್ತೆ ಅವಾಗೇ ಟೇಸ್ಟು. ಆಮೇಲೆ ಶುಂಠಿ 1 ಇಂಚ್ ಆಗೋಷ್ಟು ಶುಂಠಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ನಾನು ರುಬ್ಬೋದಕ್ಕೆ ಹಾಕ್ಕೊತೀನಿ, ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು 1 ಚಮಚದಷ್ಟು ಸಾಸಿವೆ, ಒಂದು 2-3 ಚಮಚದಷ್ಟು ಜೀರಿಗೆ. ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ, ಡಬ್ಬದಲ್ಲೇ ಇರುತ್ತಲ್ಲ ಅದೇ ಸ್ಪೂನೇನೆ. ನೋಡಿರಿ, ಒಂದು ಸ್ವಲ್ಪ ಹಸಿ ಇಂಗು ಹಾಕಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಇದಿಷ್ಟನ್ನು ನಾನು ಫಸ್ಟು ಒಂಚೂರು ನೀರು ಹಾಕಿ ರುಬ್ಕೊಂಬಿಡೋಣ, ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿರಿ, ಈಗ ಒಂದು ರೌಂಡ್ ರುಬ್ಬಾಗಿದೆ. ಇದಕ್ಕೆ ನೆನ್ನೆ ಸ್ವಲ್ಪ ಮೊಸರು ಉಳ್ಕೊಂಡಿತ್ತು, ಅದನ್ನೇ ಹಾಕ್ತೆ. ಹುಳಿ ಮೊಸರು ಇದ್ದರೆ ಅದನ್ನು ಸಹ ಹಾಕ್ಬೋದು, ಚೆನ್ನಾಗಿರುತ್ತೆ. ನೋಡಿರಿ, ಈಗ ಪೊಡಲ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ. ಇದಕ್ಕೆ ಈಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಬಿಡ್ತೀನಿ. ಈಗ ಇದನ್ನು ಕುದಿಯೋದಕ್ಕೆ ಇಟ್ಬಿಡೋಣ. ಉಕ್ಕು ಬರಬಾರ್ದು ಸ್ನೇಹಿತರೆ, ಮಜ್ಜಿಗೆ ಪೊಳ್ದ ಹತ್ರ ಯಾವತ್ತೂ ಉಕ್ಕಬಾರ್ದು. ಉಕ್ಕಿತು ಅಂತಂದರೆ ಅದು ಟೇಸ್ಟ್ ಹೊರಟೋಗ್ಬಿಡುತ್ತೆ, ಆಯಿತಾ. ಅದು ನೀವು ಜಾಗ್ರತೆಯಿಂದ ಮಾಡ್ಕೊಳ್ರಿ. ಇನ್ನೊಂದು, ಮೊದಲಿಗೆ ಉಪ್ಪು ಹಾಕಬೇಡ್ರಿ. ಉಪ್ಪು ಹಾಕಿದ್ರೆ ಸ್ವಲ್ಪ ನೀರು ಹೊಡೆದಂಗೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಕೊನೆಯದಾಗಿ ಉಪ್ಪು ಹಾಕಿ ಇಳಿಸ್ಬಿಡ್ಬೇಕು. ಈಗ ನೋಡಿರಿ, ಮಜ್ಜಿಗೆ ಹುಳಿ ಚೆನ್ನಾಗಿ ಕುದೀತಾ ಇದೆ. ಈಗ ರೆಡಿ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು 1-2 ನಿಮಿಷ ಕುದಿಸಿ ಇಳಿಸ್ಬಿಡ್ತೀನಿ. ಇಲ್ಲಿಗೆ ಮಜ್ಜಿಗೆ ಹುಳಿನೂ ರೆಡಿ ಆಯಿತು, ಚಟ್ನಿನೂ ಆಯಿತು. ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಈಗ ಮಜ್ಜಿಗೆ ಪೊಳ್ದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ಹಾಕ್ಬಿಡೋಣ. ಮೇಲೆ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ, ಘಮ್ ಅಂತ. ಸಾಸಿವೆ, ಜೀರಿಗೆ, ಇಂಗು ಅಷ್ಟೇ. ನೋಡಿರಿ, ಎಷ್ಟು ಒಳ್ಳೆ ಕಲರ್. ಈ ಕಲರ್ ಬರಬೇಕಂದ್ರೆ ನೀವು ರುಬ್ಕೊಳ್ಳೋವಾಗೇ ಅರಿಶಿನ ಪುಡಿ ಹಾಕಿರಿ, ತುಂಬ ಚೆನ್ನಾಗಿ ಬರುತ್ತೆ ಕಲರು. ನೋಡಿರಿ, ಪೊಡಲ್ಕಾಯಿಂದ ಮಾಡ್ಕೋಬೋದು, ಮತ್ತು ಬೆಂಡೆಕಾಯಿಂದ ಮಜ್ಜಿಗೆ ಪೊಳ್ದ ಮಾಡ್ಕೋಬೋದು, ಬೂದುಗುಂಬಳಕಾಯಿ ಮಜ್ಜಿಗೆ ಪೊಳ್ದ ಮಾಡ್ಕೋಬೋದು, ಸೀಮೆ ಬದನೆಕಾಯಿ ಸಹ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಇಲ್ಲೊಂದು ಸ್ವಲ್ಪ ನೆನ್ನೆ ಮಾವಿನಕಾಯಿ ಉಪ್ಪಿನಕಾಯಿ ತೆಗೆದಿದ್ದೆ, ತುಂಬ ಚೆನ್ನಾಗಾಗಿತ್ತು. ಒಗ್ಗರಣೆ ಕೊಟ್ಟಿದ್ದೆ. ಈಗ ಚಟ್ನಿ ರೆಡಿ ಆಯಿತು. ಮಜ್ಜಿಗೆ ಪೊಳ್ದ ಮತ್ತು ಉಪ್ಪಿನಕಾಯಿ, ಇಷ್ಟು ಐಟಮ್ಸ್ ಇದೆ ಇವತ್ತು. ಅದಕ್ಕೆ ಬೇಳೆಗೆ ಇಡ್ಲಿಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ದಿನನಿತ್ಯ ಬೇಳೆ ಇದ್ದಿದ್ದೇ ಮಾಡಿಕೊಂಡು ತೊವ್ವೆ ಹುಳಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ಇಷ್ಟು ಅಡುಗೆ ಮಾಡಿದ್ದೀನಿ. ಇನ್ನು ಅನ್ನ ಒಂದು ಆಯ್ತಂದರೆ ಅಡುಗೆ ರೆಡಿ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.